पार्टी ऑफ इंडिया जिंदाबाद 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 बोलो बड़ौर साहेब अण्णा वेंकटस्वामಣ್ಣ जिंदाबाद 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 ಡಿ.ಕೆ. ಶಿವಕುಮಾರ್ ಅವರು ತಗೊಂಬರ್ಬೇಕು ಅಂತ ಹೊರಟಿರುವಂಥ ಗ್ರೇಟರ್ ಬೆಂಗಳೂರು ಮಸೂದೆ ಏನಿದೆಯೋ ಇದು ನೋಟಾರ್ ಬೆಂಗಳೂರು ಮಸೂದೆ, ಗ್ರೋಟರ್ದಲ್ಲ. ಅವರ ಲಾಭಕ್ಕಾಗಿ, ಅವರ ಜಮೀನುಗಳಿಗೆ ಲಾಭ ತರಲಿಕ್ಕಾಗಿ ಮತ್ತು ಅಸಮರ್ಥರನ್ನ ಒಬ್ಬೊಬ್ಬರನ್ನ ಒಂದೊಂದು ಏರಿಯಾದಲ್ಲಿ ಮೇಯರ್ ಮಾಡಿ ಒಂದೊಂದು ಭಾಷೆಗಳನ್ನು ತಂದು ಕರ್ನಾಟಕವನ್ನು ಹರಿದು ಹಂಚಿ ಬೆಂಗಳೂರನ್ನ ಚಿಂದಿ ಮಾಡಲಿಕ್ಕಾಗಿ ಮಾಡ್ತಾ ಇರುವಂಥ ಈ ಒಂದು ತಂತ್ರ, ಈ ತಂತ್ರದ ಬಗ್ಗೆ, ಈ ತಂತ್ರ, ಇವರ ಏನು ಕುತಂತ್ರಗಳಿದೆಯೋ ಈ ಕುತಂತ್ರದ ಬಗ್ಗೆ ನಮ್ಮ ರಿಪಬ್ಲಿಕನ್ ಪಾರ್ಟಿಯ ನನ್ನ ಅಣ್ಣ, ನಮ್ಮ ಹಿರಿಯರು ಹೋರಾಟದ ಒಂದು ಬಹಳಷ್ಟು ಹೋರಾಟಗಳಲ್ಲಿ ತನ್ನ ಹೋರಾಟಕ್ಕಾಗಿ ತನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೂ ಸಿದ್ಧರಾದಂಥ ನಮ್ಮ ವೆಂಕಟಸ್ವಾಮಣ್ಣವರು ಈ ಒಂದು ಹೋರಾಟಕ್ಕೆ ಕರೆಯನ್ನು ನೀಡ್ತಾ ಇದ್ದಾರೆ ಇವತ್ತು. ಅದು ಅಲ್ಲದೆ ಪ್ರಥಮವಾಗಿ ದುಂಡು ಮೇಜಿನ ಸಭೆಯನ್ನ ಎಲ್ಲ ಸಂಘಟನೆಗಳನ್ನು ಕರೆದು, ಸಂಘಟನೆ ರಾಜ್ಯಾಧ್ಯಕ್ಷಗಳನ್ನು ಕರೆದು ದುಂಡು ಮೇಜಿನ ಸಭೆಯನ್ನು ಕರೆದು ಏಕ ನಿರ್ಧಾರ ತಗೊಳ್ದೇನೆ ಎಲ್ಲರ ಹತ್ರನೂ ಏನು ಇದು ಬೇಕೋ ಅಥವಾ ಇದು ಬೇಡವೋ ಅನ್ನುವ ರೀತಿಯಲ್ಲಿ ಕೇಳಿ ಜನರು ಎಲ್ಲರೂ ಕೂಡ ಒಮ್ಮತದಿಂದ ಇದು ಬೇಡ, ಇದರಿಂದ ಆಗುವಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಿಜವಾಗಿಯೂ ಗ್ರೇಟರ್ ಬೆಂಗಳೂರು ಮಾಡೋ ಬದಲು ನಿಮಗೆ ಆ ಬೆಂಗಳೂರಿನ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ದೆ ಹೋದಾದರೆ ಆ ಬೆಂಗಳೂರಿನಲ್ಲಿರುವ ಸಮಸ್ಯೆಗಳನ್ನು ಸರಿಪಡಿಸಿ ಏನು ಬಹಳ ಕೆಳವರ್ಗದಲ್ಲಿ ಕಾರ್ಮಿಕರಾಗಿರ್ಬೋದು, ಶೋಷಿತರಾಗಿರ್ಬೋದು, ಈ ಸ್ಲಮ್ಮು ವಾಸಿಗಳಾಗಿರ್ಬೋದು, ಅವರ ಪರವಾಗಿ ನಿಂತು ಅವರನ್ನ ಮೇಲು ಹಂತಕ್ಕೆ ತರುವಂಥ ಒಂದು ಕೆಲಸವನ್ನ ಮಾಡಿ ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಡ, ನಿಮ್ಮ ಲಾಭಕ್ಕಾಗಿ ಮಾಡುವಂಥ ಗ್ರೇಟರ್ ಬೆಂಗಳೂರು ಬೇಡ. ಮತ್ತು ಏನು ಕರ್ನಾಟಕ ಬೆಂಗಳೂರು ನವನಿರ್ಮಾಣ ವೇದಿಕೆ 16ನೇ ತಾರೀಕು ಹೋರಾಟಕ್ಕೆ ನೋಡಿ, ಅವರ ಒಂದು ಇದು ನೋಡಿ ಖುಷಿ ಆಯ್ತು ನನಗೆ. ವೆಂಕಟಸ್ವಾಮಣ್ಣನ ಒಂದು ಮೇಲ್ಪಂಕ್ತಿ ಇದು ಏನಂತ ಹೇಳಿದ್ರೆ, ಬೆಂಗಳೂರು ನವನಿರ್ಮಾಣ ವೇದಿಕೆ ಅಂತ ಹೇಳ್ಬಿಟ್ಟು 16ನೇ ತಾರೀಕು ಹೋರಾಟಕ್ಕೆ ಕರೆ ನೀಡಿದ್ದಾರೆ. ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಹೋರಾಟಗಾರರಲ್ಲಿ ಒಂದು ಶುರು ಆಗಿದೆ, ನಾನು ಅನ್ನೋದು ಬಂದಿದೆ. ಆದ್ರಿಂದ ಇವತ್ತು ಅವರೆಲ್ಲರೂ ಒಳಗಡೆ ಬರ್ತಾ ಇರೋದು ಈ ಗ್ರೇಟರ್ ಬೆಂಗಳೂರು ಅದು ಇದು ಇನ್ನೊಂದು ಎಲ್ಲ ಬರ್ತಾ ಇರೋದು. ಆದ್ರೆ ಅದನ್ನ ಸೈಡಿಗಿಟ್ಟು ಬೇರೆಯವರು ಮೊದಲಿಗೆ ಕರೆ ನೀಡಿದ್ದಾರೆ, ಅವ್ರಿಗೆ ನಾವು ಬೆಂಬಲ ನೀಡೋಣ ಅಂತ ಹೇಳಿದ್ದಿದೆಯಲ್ಲ, ಇದ್ರ ಬಗ್ಗೆ ನಾನು ನಿಜವಾಗೂ ಇದು ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಅಷ್ಟು ಖುಷಿ ಆಯ್ತು. ನನಗೆ ಇದನ್ನ ಹೊರಗಡೆ ಹೋಗಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೋಬೇಕಂತ ಇದ್ದೆ, ಬಟ್ ಇಲ್ಲೇ ಒಂದು ಅವಕಾಶ ಸಿಕ್ತು, ಅದು ನನಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ರು ಹೇಳೋದು ಏನ್ ಗೊತ್ತಾ, ನಾನು ಹೇಳಿದ್ದಾಗಬೇಕು ಅನ್ನೋಂಥ ಒಂದು ಇದರಿಂದ ಇವರೆಲ್ಲ ಒಳಗೆ ನುಸುಳುಕೂರರಾಗಿ ನುಸುಳುತ್ತಾ ಇದ್ದಾರೆ. ಆದ್ರೆ ಇವರು ಅವರ ಹೋರಾಟಕ್ಕೆ ನಾವು ಮೊದಲು ಕೊಡೋಣ, ಸಾಂಕೇತಿಕವಾಗಿ ಅವ್ರ ಜೊತೆ ಬೆಂಬಲ ಕೊಟ್ಬಿಟ್ಟು ನಿಲ್ಲೋಣ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಇಷ್ಟು ಜನ ರಾಜ್ಯಾಧ್ಯಕ್ಷನ ಸೇರಿಸಿದಂತ ಒಬ್ಬ ಒಕ್ಕೂಟದ ಅಧ್ಯಕ್ಷ, ಬಡವರ ಸಾಹೇಬ, ಕರ್ನಾಟಕದ ಬಡವರ ಸಾಹೇಬ ಅಂತ ಹೆಸರಿರುವಂತ ಇವರ ದೊಡ್ಡ ಹಿರಿಮೆಗೆ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಮುಖಸ್ತುತಿ ಮಾಡೋನಲ್ಲ, ಆದ್ರೆ ಇಂಥ ವಿಷಯಗಳನ್ನ ನಾವು ತಿಳಿಸ್ಲೇಬೇಕಾಗ್ತದೆ, ಇದು ಸಾರ್ವಜನಿಕವಾಗಿ. ಹಾಗಾಗಿ ಏನು ಗ್ರೇಟರ್ ಬೆಂಗಳೂರು, ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಡ, ಯಾವ ಕಾರಣಕ್ಕೂ ಬೇಡ. ಇದನ್ನ ವಿರೋಧಿಸಕ್ಕೆ ಏನು ನಮ್ಮ ಅಣ್ಣವರು ಕರೆ ನೀಡಿದಾರೋ ಅದಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸದಾ ಅದ್ರ ಜೊತೆ ಇರುತ್ತೆ, ಎಂತ ಹೋರಾಟಕ್ಕೂ ಸಿದ್ಧವಾಗಿದೆ.